ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 11 ಕಂಟೆಸ್ಟೆಂಟ್ ಆಗಿದ್ದ ಚೈತ್ರ ಕುಂದಾಪುರ ನಿನ್ನೆ ಶ್ರೀಕಾಂತ್ ಅನ್ನುವರ ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದು, ಈ ಒಂದು ಮದುವೆ ಕಾರ್ಯಕ್ರಮಕ್ಕೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳಾದ ಧನರಾಜಾಚಾರ್, ಗೋಲ್ಡ್ ಸುರೇಶ್, ರಜತ್ ಇವರೆಲ್ಲರೂ ಕೂಡ ಬಂದು ಈ ನವ ಜೋಡಿಗೆ ಹಾರೈಸಿದ್ದರು. ಚೈತ್ರ ಕುಂದಾಪುರ ಮನೆಯಲ್ಲಿ ಇದೀಗ ಮದುವೆಯ ಸಂಭ್ರಮದ ವಾತಾವರಣವಿದ್ದು, ಇದರ ಬೆನ್ನಲ್ಲೇ ಚೈತ್ರ ಕುಂದಾಪುರ ನಿಜವಾಗ್ಲೂ ಎಲ್ಲರೂ ಮೆಚ್ಚುವಂತಹ ಕೆಲಸವೊಂದನ್ನ ಮಾಡಿದ್ದು, ಭಾರತದ ಸೈನಿಕರಿಗೆ ಅಂದ್ರೆ ಇಂಡಿಯನ್ ಆರ್ಮಿ ಸೇವಾ ನಿಧಿ ಫಂಡ್ಗೆ ಮದುವೆಯ ಲೆಕ್ಕದಲ್ಲಿ ಇಂತಿಷ್ಟು ಹಣವನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಿದೆ. ಅಷ್ಟಕ್ಕೂ ವೀಕ್ಷಕರೇ, ಚೈತ್ರ ಕುಂದಾಪುರ ಎಷ್ಟು ಹಣವನ್ನ ಭಾರತೀಯ ಸೈನಿಕರ ಫಂಡ್ಗೆ ಕೊಟ್ಟಿದ್ದಾರೆ ಅನ್ನುವ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚೈತ್ರ ಕುಂದಾಪುರ ದಂಪತಿಯ ಮುಂದಿನ ಭವಿಷ್ಯಕ್ಕೆ ಶುಭ ಹಾರೈಸುತ್ತೀರಾ, ದಯವಿಟ್ಟು ಈ ವಿಡಿಯೋಗೊಂದು ಲೈಕ್ ಕೊಡಿ ಮತ್ತು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಚೈತ್ರ ಕುಂದಾಪುರ ಜರ್ನಲಿಸ್ಟ್ ಆಗಿ, ಹಿಂದೂ ಕಾರ್ಯಕರ್ತೆಯಾಗಿ ಮತ್ತು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆಗಿ ಎಲ್ಲರಿಗೂ ಪರಿಚಯವಾಗಿದ್ದಾರೆ. ಇವರು ಶ್ರೀಕಾಂತ್ ಜೊತೆಗೆ ಮದುವೆಯಾಗಿದ್ದು, ಇದರ ಖುಷಿಯಲ್ಲಿ ಭಾರತೀಯ ಸೈನಿಕರ ಸೇವಾ ಫಂಡ್ಗೆ ಸುಮಾರು 5 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟಿದ್ದು, ಚೈತ್ರ ಅವರ ಈ ಒಂದು ಕೆಲಸ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ.